ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೇ 31ನೇ ತಾರೀಕು ಗುರೂಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ಶುಕ್ರವಾರ ದಿನ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಹೇಗೆ ಬರಬೇಕಾಗತ್ತೆ ಅಂತ ಕಾರ್ಯಕ್ರಮ ನೋಡ್ತಾ ಇರುವಂಥ ಹೊಸ ವೀಕ್ಷಕರು ಅಂದ್ಕೊಳ್ತಿರ್ತೀರಾ. ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನೀವು ಕರೆ ಮಾಡಿ ನಿಮ್ಮ ಏನೆಲ್ಲ ಡೌಟ್ಸ್ ಇದೆ ಖಂಡಿತವಾಗ್ಲೂ ಕೇಳಬಹುದು. ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಕೆಲವು ಸತಿ ವಿಡಿಯೋ ಮಾಡುವಾಗ ಹೇಳ್ತಿರ್ತೀರಾ ಈ ರೀತಿಯಾಗಿರುವಂಥ ಸೇವೆ ಮಾಡಬೇಕು ಅಥವಾ ದಾನವನ್ನು ಮಾಡಬೇಕು, ನಿಮ್ಮ ಕೈಲಾದಷ್ಟು ಮಾಡಿ ಅಂತ. ಇವತ್ತಿನ ಪ್ರಶ್ನೆ, ಈ ದಾನ ಮಾಡೋಂಥದ್ರ ವಿಶೇಷತೆ ಏನು, ಯಾಕೆ ನಾವು ಮಾಡಬೇಕಾಗತ್ತೆ, ಅಥವಾ ದಾನ ಮಾಡೋದಾದರೆ ಯಾವ ದಾನ ಶ್ರೇಷ್ಠ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ದಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮಾನವಾಗಿದ್ದರೆ ಸಾಕು. ನನ್ನ ಪ್ರಕಾರ ಮಾನವಾಗಿದ್ದರೆ ಸಾಕು. ಬೇರೆ ಬೇರೆದ್ದು ಏನೇನೋ ನೀವು ಗಾಸಿಪ್ಗಳು ಹುಟ್ಟಾಕಿ ಇನ್ನೊಬ್ಬರನ್ನ ಹಾಳು ಮಾಡುವ ಬದಲಾಗಿ ನೀನು ಸುಮ್ಮನಿದ್ದರೂ ಕೂಡ ಅದೇ ಮಹತ್ತರವಾಗಿರೋ ದಾನ. ಇನ್ನು ದಾನಗಳು ಅಂತ ಹೇಳಲಿಕ್ಕೆ ಹೊರಟ್ರೆ, ಒಂದು ದಾನದ ಬಗ್ಗೆ ಬಹುಶಃ ನಾನು 1 ತಾಸು ಮಾತಾಡಲಿಕ್ಕೆ ಸಾಧ್ಯ ಇದೆ. ಯಾವುದದು? ಒಂದು ತಿಲ ಅಂತ ತೆಗೆದುಕೊಳ್ಳೋಣ. ತಿಲದಾನವನ್ನೇನಾದರೂ ಮಾಡ್ತೀನಿ ಅಂತಂದರೆ ಪಿತೃದೇವತೆಗಳಿಂದಲೂ ರಕ್ಷಣೆ ಪಡಿತೀಯಾ, ದೇವಾನುದೇವತೆಗಳಿಂದಲೂ ಕೂಡ ನೀನು ರಕ್ಷಣೆ ಪಡಿತೀಯಾ. ನಿನಗೆ ಎಂತಹದ್ದೇ ಭಗ್ನಸ್ಥಿತಿ ಬಂದರೂ ಕೂಡ, ಎಂತಹದ್ದೇ ಕೂಡ ನಿನಗೆ ನೋವು ಬಂದರೂ ಕೂಡ ಬರೀ ತಿಲದಾನದ ಹೊರಗೆ ಬರ್ತೀಯ. ಅಷ್ಟು ಚಮತ್ಕಾರವಿದೆ ಬರೀ ಎಳ್ಳು ದಾನ ಮಾಡೋದ್ರಿಂದ. ತಿಲ ಅಂತಂದರೆ ಎಳ್ಳು, ಅಂತಹ ಎಳ್ಳು ದಾನ ಮಾಡೋದ್ರಿಂದ. ಇನ್ನು ಎಳ್ಳನ್ನೇ ಅಷ್ಟು ಹೇಳ್ತಾ ಬರ್ತಾ ಎಳ್ಳನ್ನು ಕೂಡ ಓವರ್ಟೇಕ್ ಮಾಡಿ ಮಾಡ್ತಕ್ಕಂತಹ ದಾನ ಇದೆ, ಅದು ಅರ್ಘ್ಯ, ನೀರು ದಾನ ಮಾಡ್ತಕ್ಕಂತಹದ್ದು ಕೂಡ ಇದೆ. ಪರಮ ಪವಿತ್ರವಾಗಿರ್ತಕ್ಕಂಥ, ಮೊನ್ನೆ ಅಕ್ಷಯ ತೃತೀಯಕ್ಕೆ ಅದನ್ನೇ ಹೇಳಿದೆ, ಹಾಸಿಗೆ ನೀರು ನೀವು ದಾನ ಮಾಡ್ತೀವಿ ಅಂದರೆ ಸ್ವರ್ಗದ ಡೋರು ರಿಮೋಟ್ ಕಂಟ್ರೋಲ್. ನಿಮ್ಮ ಹತ್ರ ರಿಮೋಟ್ ಇರುತ್ತೆ, ನೀವು ಓಪನ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಅದು ಅಲ್ಲೆಲ್ಲ ಇಲ್ಲಿ ಬದುಕ್ತಾ ಇದ್ದೀರಲ್ಲ, ಇಲ್ಲಿ ಬದುಕನ್ನು ಭದ್ರಕೋಟೆ ಕಟ್ಕೊಳ್ಳಲಿಕ್ಕೆ ನಿಮ್ಮ ಹತ್ರ ರಿಮೋಟ್ ಕೊಟ್ಟಿರ್ತಾನೆ ಅಂತ ಭಗವಂತ. ಅಷ್ಟು ಈಸಿಯಾಗಿ ಇದೆ. ಅದಕ್ಕೆ ಹೇಳೋದು, ನಾನು ನಮ್ಮ ಒಳಗಡೆ ಎಲ್ಲವನ್ನು ಇನ್ಸ್ಟಾಲ್ ಮಾಡಿದ್ದಾನೆ, ಅದನ್ನು ಉಪಯೋಗ ಮಾಡಿಕೊಳ್ಬೇಕಾದ್ರೆ ನಿನ್ನ ಬುದ್ಧಿಯನ್ನು ಮಾತ್ರ ಸ್ವಲ್ಪ ಉಪಯೋಗಿಸ ಅಂತ ಹೇಳ್ತಿರ್ತಾನೆ. ಅಂಥ ತಿಲದಾನವನ್ನು ಮಾಡ್ತಕ್ಕಂಥದ್ದು ಪರಮಶ್ರೇಷ್ಠ. ಅದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅರ್ಘ್ಯ. ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ನವಧಾನ್ಯಗಳ ದಾನ ಮಾಡ್ತಕ್ಕಂಥದ್ದು. ಅದಕ್ಕಿಂತಲೂ ಕೂಡ ಪರಮ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಕೂಡ ರಜತ ದಾನ. ಅದಕ್ಕಿಂತಲೂ ಕೂಡ ಪರಮ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ಸುವರ್ಣ ದಾನ. ಅದಕ್ಕಿಂತ ಕೂಡ ಅದ್ಭುತವಾಗಿರ್ತಕ್ಕಂತಹ ಒಂದು ನಿನಗೆ ಫಲ ಪುಣ್ಯ ಬರ್ತಕ್ಕಂಥದ್ದು ಭೂದಾನ. ಅದಕ್ಕಿಂತಲೂ ಹೆಚ್ಚಿನದ್ದು ಮಹತ್ವ ಪಡ್ಕೊಳ್ತಕ್ಕಂಥ ಅದ್ವಿತೀಯವಾಗಿದ್ದ ಭೋಗ ಭಾಗ್ಯವನ್ನು ಪಡೆದುಕೊಳ್ತಕ್ಕಂತಹದ್ದು ಗೋದಾನ. ಅದಕ್ಕಿಂತಲೂ ಎರಡರಷ್ಟು ಕೂಡ ನಿನಗೆ ಇಹಲೋಕದ ಪರಲೋಕದ ಭೋಗ ಭಾಗ್ಯವನ್ನು ಪಡೆದುಕೊಳ್ಳಿರ್ತಕ್ಕಂಥದ್ದು ಕೂಡ ಕನ್ಯಾದಾನ. ಅದಕ್ಕಿಂತಲೂ ಮತ್ತಷ್ಟು ಇನ್ನಷ್ಟು ಎರಡರಷ್ಟು ಮಾಡಿಕೊಳ್ತಕ್ಕಂತಹದ್ದು ನೀನು ಸ್ವರ್ಗಾದಪಿ ಗರೀಯಸಿ ಅಂತನ್ನು ಹಾಗೆ ಮಾಡಿಕೊಳ್ಳತಕ್ಕಂತಹ ದಾನ ಇದೆ ಅಂತಂದರೆ ಅದು ಅನ್ನದಾನ. ಅದಕ್ಕಿಂತಲೂ ಪರಮ ಶ್ರೇಷ್ಠ ರಹಸ್ಯ ಪಾವಿತ್ರ್ಯವನ್ನು ಹೊಂದಿರತಕ್ಕಂಥ ಜ್ಞಾನ ವಿದ್ಯಾದಾನವಾಗಿರುತ್ತೆ. ಇನ್ನು ಇಷ್ಟೇ ಎಲ್ಲ ದಾನಗಳು ಬಹಳಷ್ಟಿದೆ. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ನಾನು ಆ ಪದ ಯಾಕೆ ಬಳಸ್ತೀನಿ ಅಂತಂದರೆ, ಕಷ್ಟ ಕೋಟಲಗೆ ಇಟಿಸಿ ಇರತಕ್ಕಂತಹದ್ದು ಕೂಡ ವಿದ್ಯಾದಾನವಾಗಿರುತ್ತೆ. ಪರಮ ಪವಿತ್ರ ಶ್ರೇಷ್ಠವಾಗಿರ್ತಕ್ಕಂತಹ ದಾನ. ಒಟ್ಟಾರೆ ಎಲ್ಲಿ ಇದೆಯೋ ಅಲ್ಲಿ ದಯೆ ತೋರ್ತಕ್ಕಂಥದ್ದು, ಎಲ್ಲಿ ತುಂಬ ನಿಮಗೆ ಕಾಣ್ತಾ ಇರತಕ್ಕಂತಹದ್ದು ದಾಸ್ತ್ರ ಭಾವ, ನೋಡೋಕ್ಕಾಗ್ತಾ ಇಲ್ಲ ಆ ಕರುಣಾಜನಕ ಸ್ಥಿತಿ, ಅಂತಹ ಬಡವ ಇದ್ದಾನೆ, ಕೈ ಕಾಲು ಇಲ್ಲದವನಿದ್ದಾನೆ, ತುಂಬ ದುಃಖದಲ್ಲಿದ್ದವರಿದ್ದಾರೆ, ಒಪ್ಪತ್ತಿನ ಊಟಕ್ಕೂ ಇಲ್ಲದವರಿದ್ದಾರೆ. ಅವರಿಗೆ ನೀನೇನಾದರೂ ತುಂಬ ನೀನು ಕೊಡ್ತಕ್ಕಂಥ ದಾನ ಅವರ ಹಸಿವನ್ನು ನೀಗಿಸಬೇಕು. ಬಹಳ ಖುಷಿಯಾಗಬೇಕು ಅವರು, ಅಬ್ಬಾ ಈ ಜನ್ಮ ನನಗಿದು ಸಾಕು ಅಂತ ಅನ್ಬೇಕು. ಅಂತಹದ್ದು ನೀವೇನಾದರೂ ದಾನ ಮಾಡ್ತೇನೆ ಅಂತಂದರೆ ಅದ್ಭುತವಾಗಿರ್ತಕ್ಕಂತಹದ್ದು. ಆ್ಯಕ್ಚುಲಿ ನನಗೆ ಒಬ್ಬರು ಬಹಳ ಮುಖ್ಯವಾಗಿರ್ತಕ್ಕಂಥವರು ಮುನಿನಂಜಾರೆಡ್ಡಿ ಅಂತೇಳಿ. ಮುನಿನಂಜಾರೆಡ್ಡಿ ಅನ್ನೋರು ಒಂದು ದೇವಾಲಯವನ್ನು ಕಟ್ಟಲಿಕ್ಕೆ, ಮನೆ ಕಟ್ಟಲಿಕ್ಕೆ ಜಾಗವನ್ನು ದಾನ ಮಾಡಿದ್ರು. ಈಗಲೂ ಕೂಡ ಅಷ್ಟೇ, ಅವರಿಗೆ ಕಿಂಚಿತ್ತು ಕೂಡ ನಾನು ದಾನ ಮಾಡಿಬಿಟ್ಟಿದ್ದೀನಿ ಅಂತ ಅಹಂ ಆಗಲಿ ಹೀಗೋ ಎಂತ ಕಾಣಲ್ಲ ಅವರಲ್ಲಿ. ಬಹುಶಃ ನಾನು ಅಲ್ಲೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ವರ್ಷಕ್ಕೆ ಒಮ್ಮೆ ಕಾಣಿಸ್ಕೊಳ್ಳಲ್ಲ. ಅಂಥದ್ರಲ್ಲೂ ಕೂಡ ಪ್ರತಿನಿತ್ಯ ನನ್ನ ಜೊತೆ ಮಾತನಾಡ್ತಾರೆ. ಎಷ್ಟು 15 ವರ್ಷಗಳ ಹಿಂದೆ ಅವರ ಸಂಬಂಧ ಹೇಗಿದೆ ಹಾಗೆಯೇ ಇರುತ್ತೆ. ಬಹುಶಃ ಅವ್ರಿಗೆಲ್ಲಾದರೂ ಒಂದು ಸ್ವಲ್ಪ ನೋವಾದರೆ ನಾನು ಅಲ್ಲಿ ಧಾವಿಸ್ತೇನೆ. ಬಹಳ ಪ್ರಮುಖವಾಗಿ ಅಂದರೆ ಏನೋ ಕೊಟ್ಟಿದ್ದಾರೆ ಅಂತಲ್ಲ,
ಆ ಕೊಟ್ಟಿರ್ತಕ್ಕಂತಹದ್ದು ಸಾರ್ವಜನಿಕಕ್ಕೆ ಉಪಯೋಗವಾಗ್ತಕ್ಕಂಥದ್ದು ಆದರೂ ಕೂಡ ಅವರಲ್ಲಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೇಮ ಇದೆಯಲ್ಲ, ಅದು ಪ್ರೇಮದಿಂದಲೇ ಕೊಡ್ತಕ್ಕಂಥದ್ದು, ಪ್ರೀತಿಯಿಂದಲೇ ಕೊಡ್ತಕ್ಕಂಥದ್ದು. ನನಗೆ ಪುಣ್ಯ ಬರುತ್ತೆ ಅಂತ ಕೊಡೋದಿದೆಯಲ್ಲ, ಅದಲ್ಲ ಆ್ಯಕ್ಚುಲಿ. ಬಲಗೈಯಲ್ಲಿ ಕೊಟ್ಟದ್ದು ಎಡಗೆ ಗೊತ್ತಾಗಬಾರ್ದು, ಹಾಗೆ ಕೊಡ್ತೀಯೋ ಅದು ನಿನಗೆ ರಹಸ್ಯ ಸ್ಥಳಗಳೇ. ನೀನಿರ್ತಕ್ಕಂಥ ತುಂಬ, ನಾನು ಹೇಳ್ತೀನಿ, ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಇಂತಹದ್ರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆಯಾ, ಅದು ನಿನಗೆ ಕೆಲಸಕ್ಕೆ ಬರೋದವಾಗ. ಅದು ರಾಮಬಾಣವಾಗಿ ನಿನಗೆ ಗೊತ್ತಿಲ್ಲ. ಒಂದು ಕಾಸ್ಮಿಕ್ ಎನರ್ಜಿ, ಒಂದು ಸೋಲಾರ್ ಎನರ್ಜಿ, ಒಂದು ಮ್ಯಾಗ್ನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿಯಾಗಿ ನಿನ್ನ ಕೆಲಸ ಮಾಡ್ತಕ್ಕಂಥದ್ದು ಅದಾಗಿರುತ್ತೆ. ದಾನದ ಮಹತ್ವ ಬಹಳ ಇದೆ. ಈಗ ನಾನು ಮೊದಲೇ ಹೇಳಿದೆ ತಿಲದಾನ ಅಂತ. ತಿಲ ಅಂದರೆ ಯಾರು, ಎಲ್ಲಿಂದ ಬಂತು, ಎಲ್ಲಿಗೆ ಬಂತು, ಭೂಲೋಕದ ಪಾತ್ರವೇನು, ಆ ಕೃತಿಯುಗದ ಪಾತ್ರವೇನು, ದ್ವಾಪರಯುಗ ಅದರ ಪಾತ್ರವೇನು, ತ್ರೇತಾಯುಗದ ಅದರ ಪಾತ್ರವೇನು, ಇಷ್ಟೂ ಒಂದು ಯುಗಗಳಲ್ಲಿ ಕೂಡ ಎಷ್ಟೊಂದು ಔಚಿತ್ಯನ ಹೊಂದಿಕೊಂಡು ಕಲಿಯುಗಕ್ಕೆ ಬಂದಿದ್ದೆ, ಅದರ ಪಾತ್ರವೇನು. ಅದಕ್ಕೆ ಈ ದೊಡ್ಡವರು ಆ ಸಣ್ಣ ಮಕ್ಕಳಿಗೆ 2 ಸಂಸ್ಕಾರವನ್ನು ಕೊಡಲೇಬೇಕಂತೆ. ಹಿರಿಯರು ಹೋದಾಗ ಆ ಒಂದು ಎಳ್ಳು ನೀರು ಬಿಡುವಂಥದ್ದು, ಸಂಕ್ರಮಣ ಕಾಲಗಳಲ್ಲಿ ಆ ಎಳ್ಳು ಬೆಲ್ಲ ಬೀರುವಂಥದ್ದನ್ನು ಮಾಡು ಅಂತ ಹೇಳ್ತಾನೆ. ಅಂತಹದ್ದನ್ನು ನೀವು ಮಾಡಿಕೊಟ್ಟಿದ್ದೆ ಆದರೆ ಅವರಿಗೆ, ಅವರ ಕುಟುಂಬಕ್ಕೆ ಹೇಗಿರುತ್ತೆ ಅಂತಂದರೆ ಆತ್ಮರಕ್ಷಾ ಕವಚವಾಗ್ತಕ್ಕಂತಹದ್ದು ಆ ದಾನ. ಆ ದಾನ ಕಣ್ಣಿಗೆ ಕಾಣಿಸಲ್ಲ, ಅದರ ಪ್ರತಿಫಲ ಕಣ್ಣಿಗೆ ಕಾಣಿಸಲ್ಲ, ಬಹುಶಃ ಅದರ ಒಂದು ಫಲ ಮಾತ್ರ ಬೆಳೆಯಲಾಸದಲ್ಲ. ಅಷ್ಟಿರುತ್ತೆ ದಾನದ ಮಹತ್ವ. ಕನಿಷ್ಠ ಪಕ್ಷ ಅಮಾವಾಸ್ಯೆಗೆ ತಿಲದಾನವನ್ನು ಮಾಡಿಕೊಳ್ಳಿ, ಪರೀಕ್ಷೆ ಮಾಡಲಿ. ಅವರು ಬರೀ ಎಳ್ಳನ್ನು ಮಾತ್ರ ದಾನ ಮಾಡಿಕೊಳ್ತಾ ಬರಲಿ ಪ್ರತಿ ಅಮಾವಾಸ್ಯೆಗೆ. ಇನ್ನು ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ 1 ವರ್ಷ ಕಾಲ ಆ ದಾನ ಮಾಡ್ಕೊಳ್ತಾ ಬರಲಿ. ಆಮೇಲೆ ಅವ್ರು ಹೇಳಲಿ, ಎಸ್, ನಾನು ಇಂತಹದ್ದನ್ನು ಅಪೇಕ್ಷೆ ಇಟ್ಕೊಂಡಿರಲಿಲ್ಲ, ನನಗೆ ಭಗವಂತ ಇದನ್ನು ಕೊಟ್ಟಿದ್ದಾನೆ ಬರೀ ತಿಲದಾನದಿಂದ. ಅಷ್ಟಿದೆ. ಖಂಡಿತ ಗುರುಗಳೇ. ಸೊ ದಾನ ಅಂತಂದ್ರೇನು, ದಾನದ ವಿಶೇಷತೆ ಏನು, ಜೊತೆಗೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು, ಆ ರೀತಿ ಇರಬೇಕು ಅನ್ನೋ ಒಂದು ಅರ್ಥಪೂರ್ಣವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.